Cafe. Brahmins Cafe. ಆಂಟಿ, ಅಯ್ಯೋ ಕರುಣ, ಯಾಕ ಮಾಡ್ತಾ ಇದೀಯಾ? ಅಯ್ಯೋ, ಯಾರಾದ್ರೂ ಏನಾದ್ರು ಅಂದ್ರೇನೆ ಮತ್ತೆ ಯಾಕ ಮಾಡ್ತಾ ಇದೀಯಾ? ಸಮಾಧಾನ ಮಾಡ್ಕೊ, ನೀರ್ ತಗೊಂಡ್ ಬರ್ತೀನಿ. ಆಂಟಿ ಬೇಡ, ಅವ್ರು ನನ್ನನ್ನ ನೀನ್ ಸಿಗ್ಲೇಬೇಕು, ನಿನ್ ಜೊತೆ ನಾನು ಮಾತಾಡ್ಲೇಬೇಕು ಅಂತ ಕರೆಸ್ಕೊಂಡ್ರು. ಯಾರು? ವೈಭವ? ಇನ್ನೇನಂದ? ಐ ಲವ್ ಯು ಅಂದ್ರು. ಹೌದಾ? ಅವರು ನನ್ನ ಮನಸ್ಸು ತುಂಬಾ ತುಂಬಿಕೊಂಡಿದ್ದಾರೆ ಅಂತ. ನನ್ನನ್ನು ಬಿಟ್ಟು ಬೇರೆ ಯಾರಿಗೂ ಅವ್ರ ಮನಸ್ಸಲ್ಲಿ ಸ್ಥಾನ ಇಲ್ವಂತೆ. ಇದನ್ನ ಹೇಳೋದಕ್ಕೆ ಅಂತಾನೆ ಅವತ್ತು ನನ್ನನ್ನು ಪಾರ್ಕ್ ಕರೆಸ್ಕೊಂಡ್ರಂತೆ. ಹೇಳಿದ್ರೆ ನಾನು ಎಲ್ಲಿ ಬೈತೀನೋ ಅಂತ ನಿನ್ಗೆ ಹೇಳಿಲ್ಲ ಅಂತ ಹೇಳಿದ್ರು. ನಮ್ಮ ಸ್ನೇಹ ಬಾಂಧವ್ಯ ಎಲ್ಲಿ ಕಟ್ಟಾಗುತ್ತೋ ಅಂತ ಹೆದರ್ಕೊಂಡು ಇದನ್ನ ಹೇಳಿಲ್ಲ ಅಂತ ಹೇಳಿದ್ರು. ಆಂಟಿ, ಅವ್ರು ನನ್ನನ್ನು ಎಷ್ಟು ಪ್ರೀತಿಸ್ತಿದ್ದಾರೆ ಅಂದ್ರೆ ನನಗೋಸ್ಕರ ಅವ್ರ ಮನೆಯವ್ರನ್ನೆಲ್ಲ ಎದುರಾಕೊಳ್ಳೋದಕ್ಕೂ ಸಿದ್ಧ ಅಂತೆ. ಅಯ್ಯೋ, ಇದನ್ನೇ ನಾನು ನಿಮ್ಮಮ್ಮ ಸಾವಿರ ಸಲ ಬಡ್ಕೊಂಡಿದ್ದು. ನೀನೇ ಅವನ ಹತ್ರ ನೇರವಾಗಿ ಮಾತಾಡಿದ್ರೆ, ತಾಳಿ ವಿಚಾರ ಹೇಳಿದ್ರೆ, ಮುಖ್ಯವಾಗಿ ನೀನು ಅವನನ್ನ ಗಂಡ ಅಂತ ನಂಬಿ ಪ್ರೀತಿಸ್ತಿರೋ ವಿಚಾರ ತಿಳಿದ್ರೆ ಅವನು ಒಪ್ಕೋತಾನೆ ಅಂತ ಸದ್ಯ ದೇವ್ರು ಈಗ್ಲಾದ್ರೂ ಕಣ್ಬಿಟ್ನಲ್ಲ. ಕಣ್ಬಿಡ್ಲಿಲ್ಲ ಆಂಟಿ, ಕಣ್ಣ ಮುಚ್ಚಾಲೆ ಆಟ ಆಡ್ತಿದ್ದಾನೆ. ನನ್ ಕಣ್ ತೆರೆಸ್ದ. ಏನ್ ಹೇಳ್ತಿದ್ಯಾ ನೀನು? ನೀನು ಅವನ ಹತ್ರ ಏನ್ ಮಾತಾಡ್ದೆ? ಹೇಳಿಲ್ಲ, ಜ್ಞಾಪಿಸ್ದೆ. ಮುಹೂರ್ತಕ್ಕೆ ಇನ್ನು ಕೆಲವೇ ನಿಮಿಷಗಳಿದೆ, ಹೋಗಿ ಸೌಂದರ್ಯ ಕುತ್ತಿಗೆಗೆ ತಾಳಿ ಕಟ್ಟಿ ಅಂತ. ಆಂಟಿ, ನಾನು ಹೇಳಿದ್ದು ಸರಿ ತಾನೆ? ಯಾಕಮ್ಮ, ಯಾಕೆ ಪದೇ ಪದೇ ತಪ್ಪು ಮೇಲೆ ತಪ್ಪು ಮಾಡ್ತಾ ಇದೆಯಲ್ಲ? ಇಂಥ ಬಂಗಾರದಂತ ಅವಕಾಶವನ್ನು ಕಳ್ಕೊಂಡ್ಬಿಟ್ಟಿಯಲ್ಲ ತಾಯಿ. ಅವನಾಗ ಅವನೇ ಬಂದು ನೀನು ಪ್ರೀತಿಸ್ತಾ ಇದ್ದೀನಿ, ನನ್ನ ಹೆಂಡತಿಯಾಗಿ ಬಂದ್ಬಿಡು ಅಂತ ಕರೆದ್ರು. ಬಂಗಾರದಂತ ಜೀವನಾನ ಎಡ್ಗಾದಲ್ಲಿ ಬಂದು ಬಂದಿದೆಯಲ್ಲೇ. ಯಾಕಮ್ಮ, ಯಾಕೆ ಇಂಥ ದುರ್ಬುದ್ಧಿ ಬಂತು ನಿಂಗೆ ಕರುಣ? ಇನ್ನೆಲ್ಲಮ್ಮ ಸಿಗುತ್ತೆ ಇಂಥ ಅವಕಾಶ. ಇನ್ನೊಂದು 5 ನಿಮಿಷದಲ್ಲಿ ಅವ್ನ ಮದುವೆ ಆಗೋಗುತ್ತಲ್ಲಮ್ಮ. ನಿನ್ಗೆ ಬದುಕು ಭವಿಷ್ಯದ ಬಗ್ಗೆ ಎಳ್ಳಷ್ಟು ಕಾಳಜಿ ಇಲ್ವೇನೆ? ನಾನು ಆವತ್ತಿಂದನೂ ಹೇಳ್ತಾನೆ ಇದ್ದೀನಲ್ವಾ ಆಂಟಿ, ನನ್ಗೆ ಅವ್ರ ನೆನಪಲ್ಲೇ ಜೀವನ ಕಳಿಯೋಕೆ ಇಷ್ಟ ಅಂತ. ಕಳಿ ಕಳಿ, ನೀನ್ ಅವ್ನ ನೆನಪಲ್ಲಿ, ಅವ್ನು ನೀನ್ ನೆನಪಲ್ಲಿ ಇಡೀ ಜೀವನ ಕಳೆದ್ಬಿಡಿ. ಅದನ್ನ ನೋಡ್ಕೊಂಡು ನಾವು ಹೊಟ್ಟೆ ತುಂಬಾ ಹಾಲು ಕುಡ್ಕೊಂಡು ಸಂಭ್ರಮ ಪಡ್ತೀವಿ. ಯಾಗಕ್ಕೆ ಇನ್ನೊಂದು ಹೆಸರೇ ಹೆಣ್ಣಾದ್ರು ತಾಳಿ ಕಟ್ಟಿದ ಗಂಡನ್ನ ಇನ್ನೊಬ್ರಿಗೆ ಬಿಟ್ಕೊಡೋ ತ್ಯಾಗಮಯಿ ಹೆಂಡ್ತಿನ ನಿನ್ನ ಬಿಟ್ಟು ನಾನು ಬೇರೆ ಯಾರು ನೋಡೇ ಇಲ್ಲ. ಕರ್ಮ. ಕರುಣ,
ಅರ್ಶಿನ ಕುಂಕುಮ ತಗೊಮ್ಮ. ನೀವು ತಗೊಳ್ಳಿ. ಹಾ. ಕರುಣ, ಅಳ್ತಾ ಇದೆಯಾ? ಯಾಕೆ? ನಾನು ಹೇಳ್ತೀನಿ. ಅದು ಇವಳು ವೈಭವು. ನಾನು ಹೇಳ್ತೀನಿ. ಅದು ನನಗೂ ವೈಭವ್ಗೂ ಇವ್ರ ಕುಟುಂಬಕ್ಕೂ ಸಂಬಂಧಪಟ್ಟ ವಿಷಯ. ಏನಮ್ಮ ಅದು? ನಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಿದ ವಿಷಯ? ಅದು ಅಮ್ಮ, ನನಗೂ ವೈಭವ್ಗೂ ಹೇಗೆ ಪರಿಚಯ ಆಯಿತು, ಇಲ್ಲಿ ತನಕ ಏನೇನು ನಡೀತು, ಅವರಿಂದ ನೀವು ನಿಮ್ಮ ಮನೆಯವರೆಲ್ಲ ಪರಿಚಯ ಆಯ್ತಲ್ವಾ? ನೀವು ನನ್ನನ್ನು ಸ್ವಂತ ಮಗಳಾಗಿ ನೋಡ್ತಿದ್ದೀರಾ. ನಿಮ್ಮ ಪ್ರೀತಿ, ಮಮತೆ, ವಾತ್ಸಲ್ಯ ಇದನ್ನೆಲ್ಲ ನನಗೆ ದಾರೆ ಎರ್ತಿದ್ದೀರಾ. ಇದೆಲ್ಲ ನೆನೆಸ್ಕೊಂಡು ಖುಷಿ ಪಡ್ತಿದ್ವಿ ಅಮ್ಮ. ಅಷ್ಟಕ್ಕೆ ಆಳೋದಾ? ಹುಚ್ಚು ಹುಡುಗಿಮ್ಮ ನೀನು. ಅಮ್ಮ, ಅದು ಈಗ ವೈಭವ್ ಅವ್ರ ಮದುವೆ ಆಗ್ತಿದೆ. ಅವರು ನಮ್ಮ ಜೊತೆ ಮೊದಲಿನ ಥರ ಇರೋಕ್ಕಾಗಲ್ಲ. ನಮ್ಮ ಬ್ರಾಹ್ಮಿಣ್ಸ್ ಕೆಫೆಗೆ ಜೀವ ಬಂದಿದೆ ಅವರಿಂದ. ಅವ್ರ ಸಮಯ ಸಿಕ್ಕಾಗೆಲ್ಲ ಮನೆಗೆ ಬರೋರು, ಇಲ್ಲ ಫೋನ್ ಆದರೂ ಮಾಡ್ತಿದ್ರು. ನಮ್ಮ ಕಷ್ಟ ಸುಖ ಎಲ್ಲ ವಿಚಾರಿಸ್ತಿದ್ರು. ಇನ್ಮೇಲೆ ಅದು ಸಾಧ್ಯ ಇಲ್ಲ ಅಲ್ವಾ? ಜೊತೆಗೆ ಮೊದಲಿನ ಥರ ನಾನು ನಿಮ್ಮ ಮನೆಗೂ ಬರೋಕ್ಕಾಗಲ್ಲ. ನಿಮ್ಮ ಕುಟುಂಬದ ಮಧ್ಯೆ ಒಂದು ಬಾಂಧವ್ಯ ಇತ್ತು. ಇನ್ಮೇಲೆ ಅದೆಲ್ಲ ಕಡಿಮೆ ಆಗ್ತಾ ಹೋಗ್ತಲ್ಲ ಅಂತ ಬೇಜಾರಾಯ್ತು. ಯಾರು ಹೇಳಿದ್ದಮ್ಮ ನಿನ್ಗೆ ಕಡಿಮೆ ಆಗ್ತಾ ಹೋಗುತ್ತೆ ಅಂತ? ನಮ್ಮ ಸಂಬಂಧ ಮೊದ್ಲಿಗಿಂತ ಗಟ್ಟಿ ಆಗುತ್ತೆ, ಇನ್ನೂ ಜಾಸ್ತಿನೇ ಆಗುತ್ತೆ. ಅಮ್ಮ, ಏನ್ ಹೇಳ್ತಾ ಇದ್ದೀರಾ ನೀವು? ಹೌದು ಕರುಣ, ಭವಿಷ್ಯ ಹೇಳ್ತಾ ಇದ್ದೀನಿ ಅಂತಾನೆ ಅನ್ಕೋ. ಇನ್ಮೇಲೆ ನಿನ್ನನ್ನ ನಮ್ಮ ಮನೇಲಿ ತಡೆಯೋರು ಯಾರು ಇಲ್ಲ. ಮೊದ್ಲಾಗಿದ್ರೆ ವೈಷ್ಣವಿ ತಡಿತಾ ಇದ್ಲು. ಅದ್ ಯಾಕೆ ಗೊತ್ತಾ? ನೀನ್ ಎಲ್ಲಿ ನನ್ನ ಮಗನ ಹಾರಿಸ್ಕೊಂಡು ಹೋಗ್ಬಿಡ್ತೀಯ ಅಂತ ಭಯ ಅವಳಿಗೆ. ಅವಳಿಗಿದ್ದ ಭಯ ಈಗ ಹೊರಟೋಗಿದೆ. ಅದಕ್ಕೆ ನೀನ್ ಯಾವ ಭಯನೂ ಇಲ್ಲದೆ ನಿಶ್ಚಿಂತೆಯಾಗಿ ಬರ್ಬೋದು. ಅಯ್ಯೋ ಬಂಗಾರ, ತವ್ರ ಮನೆ ಬಾಗ್ಲು ಹೆಣ್ಮಕ್ಳಿಗೆ ಸದಾ ತೆರೆದಿರುತ್ತಮ್ಮ. ನನಗೆ ಸ್ವಲ್ಪ ಕೆಲಸ ಇದೆ. ಮತ್ತೆ ಏನು ಯೋಚನೆ ಮಾಡ್ತಿದ್ಯಾ? ಕರುಣ ಮನಸ್ಸಲ್ಲಿ ನೀನಿಲ್ಲ ಅಂತ ಗೊತ್ತಾಯ್ತು ತಾನೆ. ಅವಳೇ ಬಾಯ್ ಬಿಟ್ಟು ಹೇಳಿದ್ಮೇಲೆ ಮತ್ತೇನು ಚಿಂತೆ? ನೋಡು ವೈಭವ್, ಆಗಿರೋದನ್ನೆಲ್ಲ ಮರ್ತು ಬಿಡು. ಅನಾವಶ್ಯಕವಾಗಿ ಗೊಂದಲ ಮಾಡ್ಕೋಬೇಡ. ಮೇಕ್ ಇಟ್ ಕ್ಲಿಯರ್. ನಿನ್ನನ್ನು ನಂಬಿ ಆ ಸೌಂದರ್ಯ ನಿನ್ನ ಜೀವನದಲ್ಲಿ ಬರ್ತಿದ್ದಾಳೆ. ಅವಳ ಜೊತೆ ಸಂತೋಷವಾಗಿ ಸಂಸಾರ ಮಾಡು. ನಿಮ್ಮಪ್ಪ ಅಮ್ಮಂಗೂ ಖುಷಿಯಾಗುತ್ತೆ. ನಿಜ ದೀಪಕ್, ಕರುಣ ಮನಸ್ಸಲ್ಲಿ ನನ್ನ ಬಗ್ಗೆ ಯಾವುದು ಒಲವಿಲ್ಲ ಅಂತ ತಿಳಿದ್ಮೇಲೆ ಇನ್ನದ್ರ ಬಗ್ಗೆ ಯೋಚನೆ ಮಾಡಿ ಪ್ರಯೋಜನ ಇಲ್ಲ. ವೈಭವ್, ವೈಭವ್, ಬಾ.
ವೈಭವ್, ನಿನ್ನನ್ನ ಈ ರೀತಿ ಮದುಮಗನ ಅಲಂಕಾರದಲ್ಲಿ ನೋಡೋದಕ್ಕೆ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನನ್ನ ಖುಷಿ ಏನು ಅನ್ನೋದು ನಿನಗೀಗ ಗೊತ್ತಾಗಲ್ಲ ಮಗನೇ, ಈಗ ಗೊತ್ತಾಗಲ್ಲ. ನಾಳೆ ನಿನಗೂ ಒಬ್ಬ ಮಗ ಹುಟ್ಟಿ ಅವನು ಬೆಳೆದು ದೊಡ್ಡವನಾಗಿ ಹೀಗೆ ಮದುಮಗನ ಅಲಂಕಾರ ಮಾಡಿಕೊಂಡು ನಿನ್ನ ಮುಂದೆ ಬಂದು ನಿಲ್ತಾನಲ್ಲ, ಆಗ ನಿನಗೆ ಒಬ್ಬ ಅಪ್ಪನ ಪ್ರೀತಿ, ಶಿಸ್ತು, ಕೋಪ, ತಾಪ ಎಲ್ಲವೂ ಅರ್ಥ ಆಗ್ತಾ ಹೋಗುತ್ತೆ. ಆಗ ನಿನಗೆ ಗೊತ್ತಾಗುತ್ತೆ ಮಗನ್ನ ಹೆತ್ತವರು ಕಣ್ಣಲ್ಲಿ ಕಣ್ಣಿಟ್ಟು ಯಾಕೆ ಕಾಪಾಡಬೇಕು ಅಂತ. ವೈಭವ್, ನೀನು ನನ್ನವನು ಕಣ, ನನ್ನ ಮಗ ನೀನು. ನೀನು ನನ್ನ ಶಕ್ತಿ, ನನ್ನ ಸತ್ವ. ನೀನಿಲ್ದೆ ನನಗೆ ಬೇರೆ ಯಾರೋ ಇದ್ದಾರೆ? ಇವತ್ತಿಂದ ನಿನ್ನ ಜೀವನದಲ್ಲಿ ಹೊಸ ಅಧ್ಯಾಯ ಪ್ರಾರಂಭ ಆಗ್ತಾ ಇದೆ ಮಗನೇ. ಎಳ್ಳಷ್ಟು ವ್ಯತ್ಯಾಸ ಆಗದೆ ಇರೋ ಹಾಗೆ ಆ ಹುಡುಗಿನ ನೋಡ್ಕೊಳ್ಳೋ ಜವಾಬ್ದಾರಿ ನಿನ್ನ ಮೇಲಿದೆ. ಆ ಹುಡುಗಿನು ಹೂವಿನ ಸುಪ್ಪತ್ತಿಗೆಯಲ್ಲಿ ಬೆಳೆದೋಳಲ್ಲ, ಕಷ್ಟ ಸುಖದಲ್ಲಿ ಬೆಳೆದೋಳು. ನಿನ್ನ ಜೊತೆ ಒಳ್ಳೆ ರೀತಿಯಲ್ಲಿ ಅನುಸರಿಸ್ಕೊಂಡು ಹೋಗ್ತಾಳೆ ಅನ್ನೋ ನಂಬಿಕೆ ನಮಗಿದೆ. ನೀನು ಆ ನಂಬಿಕೆನ ಉಳಿಸ್ಕೋತೀಯ ಅಲ್ವಾ? ಖಂಡಿತ ಅಪ್ಪ. ಗುಡ್. ಈಗ ನನ್ನ ಮನಸ್ಸಿನ ಭಾರ ಇಲ್ಲ. ಇನ್ನು ಮುಂದೆ ಈ ಹೂವಿನ ಭಾರ ಹೊರೋ ಜವಾಬ್ದಾರಿ ನಿಂದು. ದೀಪಕ್, ತಾಳೆ ಮಾಡಿರೋ ಜಾತಕಗಳೇನೋ ಸರಿಯಾಗಿದೆ, ಆದರೆ ನೀನು ಅನ್ಕೊಂಡಿರೋ ಹುಡುಗಿ ಜೊತೆ ಮದುವೆ ಅಸಾಧ್ಯ. ನೀನು ನಿರ್ಧರಿಸಿರೋ ಈ ಇಬ್ಬರ ಲಗ್ನ ನಡೆಯಲ್ಲ. ನಿನ್ನ ನಿರ್ಧಾರನೋ ಆ ವಿಧಿಯ ನಿರ್ಧಾರನೋ ಕಾಲ ನಿರ್ಧರಿಸಿರುತ್ತೆ. ವೈಭವ್, ಕೊರಳಿಗೆ ಹಾಕಿದ ಹಾರ ಕಳಚಿ ಕೆಳಗೆ ಬಿದ್ದೋಯ್ತು. ಮನಸ್ಗೆ ಏನೋ ಒಂದ್ಸಲ ಕಸಿಗಿಸಿ ಕಣೋ. ಅದಕ್ಕೆ ಯಾಕಪ್ಪ ಮನ್ಸು ಕಚ್ಕೊಂತೀರಾ? ಅದೇನೋ ಹೇಳ್ತಾರಲ್ಲ, ಹಕ್ಕಿ ಕೂರೋದಿಕ್ಕೂ ತೊಂಗೆ ಮುರಿಯೋದಕ್ಕೂ ಸರಿ ಹೋಯ್ತು ಅಂತ. ಇಟ್ಸ್ ಜಸ್ಟ್ ಕಾಕತಾಳೆ ಅಷ್ಟೇ, ತಲೆ ಕೆಡಿಸ್ಕೋಬೇಡಿ. ನಿಜ, ನೀನ್ ಹೇಳಿದ್ದು ನಿಜಾನೇ. ಹಾರ ಕಟ್ಟೋವಾಗ ಬಿಗಿಯಾಗಿ ಗಂಟು ಹಾಕಿಲ್ಲ ಅನ್ಸತ್ತೆ. ಈಗ ನೋಡು,
ನಾನ್ ಗಂಟ್ ಹಾಕಿ ಕಟ್ತೀನಿ, ಚಪ್ಪಯ್ಯ ಅಂದ್ರೂ ಜಗ್ಗಲ್ಲ. ಈಗ ನೋಡು, ಬಿಗ್ಯ ಗಂಟ್ ಹಾಕಿದ್ದೀನಿ. ದೀಪಕ್, ಜೋಯಿಸ್ ಕರೆದಾಗ ಹಸೆ ಮನೆ ಕರ್ಕೊಂಡ್ ಬಂದ್ಬಿಡು ಈ ನಿನ್ ಫ್ರೆಂಡನ್ನ. ಆಯ್ತು ಅಂಕಲ್. ಬೀಗ್ರೆ 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 ಹೇಳಿಮ್ಮ, ಹೇಳಿ. ನಿಮ್ಮ ಮಗಳ ಮದುವೆಗೆ ಯಾವ ಅಡೆತಡೆನೂ ಇಲ್ಲದೆ ನಿರ್ವಿಘ್ನವಾಗಿ ನಡೀತಾ ಇದೆ ಅಲ್ವಾ? ಚೇಚೆ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಎರಡೂ ಕಡೆ ನೀವೇ ನಿಂತ್ಕೊಂಡು ನಿಭಾಯಿಸ್ತಾ ಇದ್ದೀರಲ್ಲ ಬೀಗ್ರೆ. ಹೇಳಿ, ಏನ್ ಸಮಸ್ಯೆ? ಅದು ಅದು ನಾನು ಕೇಳೋದು ಸರಿನಾ ತಪ್ಪೋ ಗೊತ್ತಾಗ್ತಾ ಇಲ್ಲ. ಹಣ ಏನಾದ್ರೂ ಬೇಕಿತ್ತೇನು? ಚೇಚೆ, ಎರಡು ಖರ್ಚು ನೀವೇ ಹಾಕೊಂಡ್ ಮಾಡ್ತಿದ್ದೀರಲ್ಲ, ನಮ್ಗೇನಿದೆ ಖರ್ಚು? ಅದು ತುಂಬಾ ಹೊತ್ತಿಂದ ನನ್ನ ಮನ್ಸಲ್ಲಿ ಒಂದು ವಿಷಯ ಕೊರಿತಾ ಇದೆ. ಆ ಬ್ರಾಹ್ಮಿನ್ಸ್ ಕೆಫೆ ಹುಡುಗಿ ಕರುಣ ಇದ್ದಾಳಲ್ಲ, ಅವಳಿಗೂ ನಿಮ್ ಮಗನಿಗೂ ಎಷ್ಟು ಮಟ್ಟಿನ ಪರಿಚಯ ಅಂತ ತಿಳ್ಕೋಬೇಕಿತ್ತು. ಯಾಕೆ? ಅವಳಿಲ್ಲಿಗೆ ಬಂದಿರೋದು ಕಾಫಿ, ತಿಂಡಿ, ಊಟ ಇದನ್ನೆಲ್ಲ ಸರ್ವ್ ಮಾಡಕ್ಕೆ ಅಂತ ಗೊತ್ತು. ಶಾಂತಮ್ಮ ಆವಾಗ್ಲೇ ಹೇಳಿದ್ರು. ಆದ್ರೆ ಅದ್ರಿಂದ ಆಚೆಗೆ ನೋಡಿ, ನೀವು ಅದ್ ಏನ್ ಹೇಳ್ಬೇಕು ಅಂತ ಇದ್ದೀರೋ ಅದನ್ನ ಸ್ಪಷ್ಟವಾಗಿ ಹೇಳಿ, ರಾಗ ಎಳಿಬೇಡಿ. ಸ್ವಲ್ಪ ಹೊತ್ತಿನ ಮುಂಚೆ ಅಳಿಯಂದ್ರು ರೆಡಿ ಆಗ್ತಾ ಇದ್ರು. ಆಗ ಆ ಹುಡ್ಗಿ ಅಲ್ಲಿಗೆ ಹೋಗಿ ಕಣ್ಣಿನ ಕಾಡ್ಗೆ ತೆಗೆದು ಅಳಿಯಂದ್ರಿಗೆ ದೃಷ್ಟಿ ಬೊಟ್ಟಿಟ್ಲು. ಅಷ್ಟೇ ಅಲ್ಲ, ಇಬ್ರು ಏಕಾಂತ ಸ್ಥಳದಲ್ಲಿ ಕೈ ಕೈ ಹಿಡ್ಕೊಂಡು ಗುಟ್ಗುಟ್ಟಾಗಿ ಏನೋ ಮಾತಾಡ್ತಾ ಇದ್ರು. ಅವಳ ಕೈ ಮೇಲೆ ಅಳಿಯಂದ್ರು ಕೈ ಇಡ್ತಾರೆ. ಇವಳು ನನಗ್ ಬೇಡ, ಇಷ್ಟ ಇಲ್ಲ ಅಂತ ಹೋದ್ರಿ ಕೈ ಬಿಡಿಸ್ಕೊಂತಾಳೆ. ಏನಿದೆಲ್ಲ ಬೀಗ್ರೆ, ನನ್ಗಂತೂ ಅರ್ಥ ಆಗ್ತಾ ಇಲ್ಲಪ್ಪ. ನೀವು ಹೇಳ್ತಾ ಇರೋದೆಲ್ಲ ಸತ್ಯನಾ? ದೇವ್ರಾಣೆಗೂ ಸತ್ಯ ಬೀಗ್ರೆ. ನಾನ್ ಯಾಕೆ ಆ ವಿಷಯದಲ್ಲಿ ಸುಳ್ಳು ಹೇಳಿ? ಅವರಿಬ್ರು ಮಧ್ಯೆ ಒಬ್ರಿಗೊಬ್ರಿಗೆ ಏನಾದ್ರು ಪ್ರೀತಿ ಇತ್ತ ಅಂತ. ನಿಲ್ಸಿ, ಮಾತಾಡ್ಬೇಡಿ. ವೈಭವ್ ನನ್ನ ಮಗ, ಹಾಗೆಲ್ಲ ಬೇರೆ ಹೆಣ್ಮಕ್ಳ ಜೊತೆ ಅನುಚಿತವಾಗಿ ವರ್ತಿಸೋದು, ನಡ್ಕೊಳ್ಳೋದು ಮಾಡೋದಿಲ್ಲ. ಅರ್ಥ ಆಯ್ತಾ? ಅಲ್ಲ, ಆ ಸಂದರ್ಭದಲ್ಲಿ ಅವರಿಬ್ರು ವರ್ತನೆ ಆಗಿತ್ತು, ಅದಕ್ಕೆ ಕೇಳ್ದೆ. ತಪ್ಪು ತಿಳ್ಕೊಬೇಡಿ. ನನ್ ಮಗಳು ಕೊರಳಿಗೆ ತಾಳಿ ಕಟ್ಟೋ ಸಮಯದಲ್ಲಿ ಈ ಕನ್ಫ್ಯೂಷನ್ಸ್ ಎಲ್ಲ ಯಾಕೆ ಅಂತ. ಇವಳು ಬಾಳಿನ ಪ್ರಶ್ನೆ ಅಲ್ವಾ ಬೀಗ್ರೆ? ಅನಗತ್ಯವಾಗಿ ಬೇಡದೇ ಇರೋ ವಿಚಾರಗಳ ಬಗ್ಗೆ ತಲೆ ಕೆಡಿಸ್ಕೊಂಡು ಆತಂಕ ಪಟ್ಕೋಬೇಡಿ. ಖಂಡಿತವಾಗ್ಲೂ ನಿಮ್ ಮಗಳ ಕುತ್ತಿಗೆಗೆ ನನ್ನ ಮಗ ತಾಳಿ ಕಟ್ಟೇ ಕಟ್ತಾನೆ. ಇದ್ರ ಬಗ್ಗೆ ಯಾವುದೇ ಅನುಮಾನ ಬೇಡ ನಿಮ್ಗೆ. ಏನೋ ಸಲಿಗೆ ವಿಶ್ವಾಸ, ಆ ಹುಡುಗಿ ನನ್ನ ಮಗನ ಜೊತೆ ಆ ರೀತಿ ನಡ್ಕೊಂಡಿರ್ಬೋದೇನೋ. ಅದೇನಾಗಿದೆ ಅಂತ ನಾನು ವಿಚಾರಿಸ್ತೀನಿ, ನೀವು ಹೊರಡಿ. ಮದುವೆಗೆ ಬಂದವರು ಈ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡ್ರೆ ನನ್ನ ಬಗ್ಗೆ, ನನ್ನ ವಂಶದ ಬಗ್ಗೆ ಏನ್ ತಿಳ್ಕೊಳ್ಳಲ್ಲ. ಹೋಗಿ. ಅರುಣ, ಹೆಜ್ಜೆ ಹೆಜ್ಜೆಗೂ ನನ್ನ ತಾಳ್ಮೇನ್ ಪರೀಕ್ಷೆ ಮಾಡ್ತಾ ಇದೀಯ ನೀನು.